ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಗಿನ ಎದ್ದು ಕಾರ್ ಎತ್ಕೊಂಡು ಮದ್ದೂರಿಂದ ಚನ್ನಪಟ್ಟಣಕ್ಕೆ ಬಂದು ಲೇಬರ್ ಕರ್ಕೊಂಡು ಬಂದಿದ್ದೆ. ಬೆಳಗ್ಗೆ ಮೋಟಿವೇಶನ್ಗೆ ಶಂಕರಣ್ಣ ಒಂದು ಬೋರ್ಡ್ ಸಿಕ್ತು. ಸತ್ತ ಮೇಲೆ ಮಲ್ಕೋತಿದ್ದೆ, ಎದ್ದಿದಾಗ ಏನಾದ್ರು ಸಾಧಿಸು ಅಂತ. ಹಾಗೆ ಒಂದು ಕಾಫಿ ಕುಡಿದು ಚನ್ನಪಟ್ಟಣ ಸೀದಾ ತೋಟಕ್ಕೆ ಬಂದೆ. ಲೇಬರ್ಗೆಲ್ಲ ಟಿಫನ್ ರೆಡಿ ಮಾಡಿ, ನಮ್ಮ ಲೇಬರ್ ಇವನು ಕೂಡ ಡಿ ಬಾಸ್ ಅಭಿಮಾನಿ. ಟ್ಯಾಟೋ ಹಾಕ್ಸಕ್ ಕಾಸಿಲ್ಲ ಅಂತ ರಾಡ್ನ ಕಾಯಿಸಿ ಇಟ್ಟು ಅಚ್ಚೆ ಹಾಕೊಂಡಿರೋದು. ಯಾರೋ ಹೇಳ್ತಾರಲ್ವ, ಅವ್ರ ಹೆಸರು ಟ್ಯಾಟೋ ಹಾಕ್ಸ್ಕೊಂಡ್ರೆ ಕಾಸು ಕೊಡ್ತಾರೆ ಅಂತ. ಅವ್ರ ಈ ವಿಡಿಯೋ ನೋಡಬೇಕು. ಮೋಟರ್ ಕೂಡ್ಸಕ್ಕೆ ಇನ್ನೊಂದು ಅಟ್ಯಾಚ್ಮೆಂಟ್ ಬೇಕಿತ್ತು, ತರಕ್ ಬಂದಿದ್ದೆ. ಸ್ವಲ್ಪ ಜನರೇಟರ್ ತಂದಿಡಕ್ಕೆ ಜಾಗ ಬೇಕಿತ್ತು, ಅದಕ್ಕೆ ಹುಲ್ಲೆಲ್ಲ ಹೊಡೆದಿಟ್ಟು ಜನರೇಟರ್ನ ಟ್ರಾಲಿ ಮೇಲೆ ಹಾಕೊಂಡು ತಂದು ಇವಾಗ ಹೊಸದಾಗಿ ಫುಟ್ಬಾಲ್ ಮಾಡ್ಬೇಕಿತ್ತು. ಅದಕ್ಕೆ ಪೈಪ್ ತಗೊಂಡು ಗರಿ ಕಾಯಿಸಿ ತುರ್ಕಿ ಅದನ್ನ ತಗೊಂಡು ಹಳ್ಳಕ್ ಬಿಟ್ಟು ನೀರು ತುಂಬಿ ಲೋಡ್ ಹಾಕಿ ಡೀಸೆಲ್ ಮೋಟರ್ಗೆ ಹೊಸ ಆಯಿಲ್ ಚೇಂಜ್ ಮಾಡಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿ ವಾಟರ್ ಜನರೇಟರ್ ಈ ತರ ಔಟ್ಪುಟ್ ಕೊಡುತ್ತೆ ನೋಡಿ. ನಮ್ಮ ಹಸು ಮತ್ತೆ ಪುಟ್ಟಿ ನೋಡಿ ಆರಾಮಾಗಿ ಮೇಯ್ಕೊಂಡು ಮೆಲ್ಕ ಹಾಕೊಂಡು ಮಲಗಿದಾವೆ. ಹೊಸ ಮನೆದು ರೂಮ್ ಎಲ್ಲ ಕಟ್ಟಾಗಿತ್ತು, ಸೈಡ್ ಗೋಡೆ ಕಟ್ಟಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ರು. ಇನ್ನೊಂದ್ ಕಡೆಯಿಂದ ಲೈನ್ ಗೋಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಗವರ್ಮೆಂಟ್ ಕೂಡ 4 ಅವರ್ ಕರೆಂಟ್ಗೆಲ್ಲ ನೀರು ತುಂಬಿಸಕ್ಕೆ ಅದಕ್ಕೆ ಜನರೇಟರ್ ತಂದಿಟ್ಟಿರೋದು. ಈಗ ಕೃಷಿ ಇಲಾಖೆ ಪೈಪ್ಗಳನ್ನ ಜೋಡಿಸ್ಕೊಳ್ಬೇಕು ಮುಂದಕ್ಕೆ. ಒಟ್ಟಿಗೆ ಕಡೆ ಇವ್ರು ಸಿಮೆಂಟ್ ಕಲ್ಸ್ಕೊಂಡು ಈ ಕೆಲಸ ಸಾಗಿಸ್ತಿದ್ರು. ಅಲ್ಲಿ ಮೋಟರ್ ಇಲ್ಲಿ ಅಟ್ಯಾಚ್ಮೆಂಟ್ ಹಾಕ್ಬೇಕು. ಎಂಡ್ ಕ್ಯಾಪ್ ತೆಗೆದು ಪೈಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿಂದ ಪೈಪ್ ಜೋಡಿಸಿ ನೋಡಿ. ಆಲ್ರೆಡಿ ಅಲ್ಲಿ ತನಕ ಒಂದು ಗೇಟ್ ಅಟ್ಯಾಚ್ಮೆಂಟ್ ಹಾಕಿ ಕೂಡಿಸಿ ಇಲ್ಲೆಲ್ಲ ಫುಲ್ ಇನ್ಸ್ಪೆಕ್ಷನ್ ಡ್ಯೂಟಿ ನಮ್ ಕರಿಯಂದೆ. ಇವಾಗ ಎಷ್ಟು ಲಕ್ಷ ಲೀಟರ್ ಹೊಡೆದು ಈ ಪಾತಿಗಳು ತುಂಬಿಸ್ಬೇಕು ನೋಡಿ. ಇವಾಗ ನಾವು ಆ ಮೂಲೆಯಿಂದ ಇಲ್ಲಿಗೆ 300 ಅಡಿ ತಂದು ಪೈಪ್ ಹಾಕಿ ಜೋಡಿಸಿ ನೀರು ತರೋದು. ಈ ಹಾಲೋ ಬ್ಲಾಕ್ ಸಿಮೆಂಟ್ ಅಲ್ಲಿ ಮನೆ ಕಟ್ಟೋದು ದೊಡ್ಡದಲ್ಲ, ನೀಟಾಗಿ ಕ್ಯೂರಿಂಗ್ ಮಾಡ್ಬೇಕು. ಒಂದ್ ಕಡೆಯಿಂದ ದಿನಕ್ಕೆ 3 ಟೈಮ್ ಕ್ಯೂರಿಂಗ್ ಮಾಡೋದು ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಒಂದ್ 2 ಟೈಮ್ ಮಾಡಬೇಕು ಬೆಳಗ್ಗೆ ಸಾಯಂಕಾಲ. ಚೆನ್ನಾಗಿ ಕ್ಯೂರಿಂಗ್ ಎಂತಕ್ಕೆ ಮಾಡಬೇಕು ಅಂತಂದ್ರೆ ಕ್ರ್ಯಾಕ್ ಬರಬಾರ್ದು, ಒಳ್ಳೆ ಸ್ಟ್ರೆಂತ್ ಇರಬೇಕು ಕಟ್ಟಡ ಅಂತ. ಇವಾಗ ಚೈನ್ ರೋಪ್ ಹಾಕೊಂಡು ಟ್ರಾಕ್ಟರ್ ಕರ್ಸಿ ಟಿಲ್ಲರ್ ಎತ್ತಕ್ಕೆ ಅಂತ ಒಂಚೂರು ಬೇಲ್ಪುರಿ ಮಾಡ್ಕೊಂಡು ತಿಂದು ಬಸ್ಸಲ್ಲಿ ಐಟಮ್ ಹಾಕಿ ಕಳಿಸಿದ್ರು ಬೆಂಗಳೂರಿಂದ ಕಲೆಕ್ಟ್ ಮಾಡ್ಕೊಂಡು